ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಿಮ್ಮೆಲ್ಲರ ನೆಚ್ಚಿನ ನೂತನವಾಗಿ ಬಂದಿರುವಂತಹ ನಗರ ಸರ್ಕಾರಿ ಆಸ್ಪತ್ರೆಯ ಮುಖ್ಯ ಅಧಿಕಾರಿಗಳಾಗಿರುವಂತಹ ಪ್ರಕಾಶ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಈ ಸಂದರ್ಭದಲ್ಲಿ. ಅದರ ಜೊತೆಗೆ ಆಡಳಿತ ಅಧಿಕಾರಿಯಾಗಿರುವಂತಹ ಇಲ್ಲಿನ ವೈದ್ಯರಾಗಿರುವಂತಹ ಮುಳಬಾಗಿಲು ತಾಲೂಕಿನ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರುವಂತಹ ರೋಗಿಗಳಿಗೆ ತುಂಬ ಹತ್ತಿರದಿಂದ ಕೂರಿಸಿ ನಿಧಾನಕ್ಕೆ ಮಾತಾಡಿ ವೈದ್ಯನ ಕೊಡ್ತಾ ಇರುವಂತಹ ನಮ್ಮ ಸತೀಶ್ ಸರ್ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ಕೊಂತೀನಿ ಸಂದರ್ಭದಲ್ಲಿ. ಅದೇ ರೀತಿ ನಮ್ಮ ಮತ್ತೊಬ್ಬರು ಸಾರ್ ಆಗಿರುವಂತಹ ಅಬೂಬಕರ್ ಸಿದ್ದಿಕ್ ಸರ್ ಅವರು ಕೂಡ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ಕೊತೀನಿ. ಅದ್ರ ಜೊತೆಗೆ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಸದಸ್ಯರು, ತಾಲೂಕಿನ ಉಪಾಧ್ಯಕ್ಷರು, ಅಧ್ಯಕ್ಷರು, ನಗರ ಘಟಕ ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಆಗಮಿಸಿದ್ದೀರಾ. ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ಕೊಂತ, ಮೊದಲನೇದಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರು, ನಮ್ಮೆಲ್ಲರ ಬಡವರ ಆಶಾಕಿರಣ ಆಗಿರುವಂತಹ ಟಿ.ಎ. ನಾರಾಯಣಗೌಡರಿಗೆ ಅವರನ್ನ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಂತ ಎರಡು ಮಾತನ್ನ ಮಾತಾಡಲಿಕ್ಕೆ ಹಂಚ್ಕೊಂತೀನಿ ತಮ್ಮೆಲ್ಲರ ಮುಖವಾಗಿ. ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ನಿಜವಾಗ್ಲೂ ಕೂಡ 3 ಲಕ್ಷ ಜನ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಇದ್ದಾರೆ. ಅದರಲ್ಲಿ ನಮ್ಮ ಮುಳಬಾಗಿಲು ನಗರದಲ್ಲಿರುವಂತಹ ದೊಡ್ಡ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ. ಇಲ್ಲಿನ ವ್ಯವಸ್ಥೆ ತುಂಬಾ ಇದರ ಹಿಂದೆ ನಾವು ಪದೇ ಪದೇ ಹೇಳಿ ಸಾಕಾಗ್ಬಿಡ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಹೇಳಬೇಕೋ ಬಿಡಬೇಕೋ ನನಗೆ ಗೊತ್ತಾಗ್ತಾ ಇಲ್ಲ. ಒಂದು ಮಾತಂತೂ ಹೇಳ್ತೀನಿ, ನಮ್ಮ ಶಾಸಕರು ಸಮೃದ್ಧಿ ಮಂಜುನಾಥ್ ಸರ್ ಅವರು ಗೆದ್ದು 2 ವರ್ಷ ಆದರೂ ಕೂಡ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಟ್ಟಿಲ್ಲ. ಯಾಕೆಂದ್ರೆ ನಾನು ನೋವಿಂದ ಹೇಳ್ತಾ ಇದ್ದೀನಿ, ನಾನು ಯಾರೋ ಹೇಳಿದ್ರು ಮತ್ತೊಬ್ರು ಹೇಳಿದ್ರು ನಾನು ಹೇಳ್ತಾ ಇಲ್ಲ. ಯಾಕೆಂದ್ರೆ ನಮ್ಮ ತಾಲೂಕಿನಲ್ಲಿ ಗಡಿಭಾಗ ಆಗೋದ್ರಿಂದ ತುಂಬಾ ತೀರಾ ಬಡ ಕುಟುಂಬಗಳು ಹೆಚ್ಚಾಗಿದ್ದಾವೆ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ. ಹಲವಾರು ಕಡೆ ಆವಣಿ ಆಗಿರಬಹುದು, ತಾಯ್ಲೂರು ಆಗಿರಬಹುದು, ಮಲ್ಲನಾಯಕನಹಳ್ಳಿ, ಮೌಪ್ರಹಳ್ಳಿ ಆಗಿರಬಹುದು, ಮತ್ತೆ ನಂಗ್ಲಿ ಆಗಿರಬಹುದು, ಎಲ್ಲಾ ಕಡೆಗಳು ಸರ್ಕಾರಿ ಆಸ್ಪತ್ರೆಗಳು ಇದಾವೆ. ಆದ್ರೆ ಇಲ್ಲಿನ ಇರುವಂತಹ ನಗರದಲ್ಲಿರುವಂತಹ ವ್ಯವಸ್ಥೆ ಬೇರೆ ಹೋಬಳಿ ಮಟ್ಟದಲ್ಲಿ ಆಸ್ಪತ್ರೆಗಳಲ್ಲಿ ಇಲ್ಲ. ಇದಾರೆ ಸದ್ಯಕ್ಕೆ ಮಟ್ಟಿಗೆ ಫಸ್ಟ್ ಏಡ್ ಅಂತ ಕಾರ್ಯಕ್ರಮಗಳು ಮಾಡಕ್ಕೆ ಇದ್ದಾವೆ ಅಷ್ಟೇ. ಬಟ್ ಇಲ್ಲಿ ಇದರ ಹಿಂದೆ ಬೇರೆ ಒಬ್ಬ ವೈದ್ಯಾಧಿಕಾರಿ, ಮುಖ್ಯಾಧಿಕಾರಿ ಇದ್ರು. ಅವ್ರು ಹೆಂಗೆ ಅಂದ್ರೆ ನಾವು ಹೇಳಿ ಒಂದು ಕಿವಿಲಿ ಕೇಳಿ ಮತ್ತೊಂದು ಕಿವಿಲಿ ಬಿಟ್ಬಿಟ್ರು. ಸಾಕಾಗ್ಬಿಟ್ಟಿದೆ ನಮ್ಗೆ. ಒಂದು ಗಲೀಜ್ ನೀರನ್ನ ರೋಡ್ ಮೇಲೆ ಹರಿತಾ ಇದ್ರೆ ನಾವು ಫೋನ್ ಮಾಡಿ ಹೇಳಿದಾಗ ಅದನ್ನ 1 ವಾರ 15 ದಿವಸ ಕಾಲ ರೋಡ್ ಮೇಲೆ ಹರಿಯಿತು. ಸಾರ್ವಜನಿಕರಿಗೂ ರೋಗಿಗಳು ಬರೋದ್ರಿಂದ ತುಂಬಾ ತೊಂದರೆ ಆಗ್ತಾ ಇತ್ತು. ಮತ್ತೆ ಖುದ್ದಾಗಿ ನಾವೇ ಬಂದು ಸತೀಶ್ ಸರ್ ಅವ್ರಿಗೆ ಮತ್ತೆ ಶೀಲಾ ಮೇಡಮ್ ಅವ್ರಿಗೆ ಇಲ್ಲಿನ ಸ್ವಲ್ಪ ಬೇರೆ ಇನ್ಚಾರ್ಜ್ ಅಧಿಕಾರಿಗಳಿಗೆ ಹೇಳಿ ಅವ್ರ ಕೈಯಿಂದ ಪಾಪ ಅವರು ಸಹಕಾರ ಕೊಟ್ಟರು, ಮತ್ತೆ ಆ ಕೆಲಸ ಆಯ್ತು. ಅದ್ರ ಜೊತೆಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಮತ್ತೊಂದು ನಾನು ಹೊಸದಾಗಿ ಬಂದಿರುವಂತಹ ನಮ್ಮ ಮುಖ್ಯಾಧಿಕಾರಿಗಳಾದ ಪ್ರಕಾಶ್ ಸರ್ ಅವ್ರಿಗೆ ಮನವಿ ಮಾಡ್ಕೊಂತೀನಿ, ದಯವಿಟ್ಟು ತಾವು ಬಂದಾಗಿಂದ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಾ ಇದ್ದೀರಾ ಸರ್. ಪಾರ್ಕಿಂಗ್ ವ್ಯವಸ್ಥೆ ಯಾವ ರೀತಿ ಮಾಡ್ಬೇಕು ಹೆಂಗೆ ಅಂತ ತಾವು ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ಕೂಡ ಮೊದಲನೇದಾಗಿ ನಾವು ಆಂಬುಲೆನ್ಸ್ ಯಾವ್ದನ್ನ ರೋಗಿಯನ್ನು ಹಾಕೊಂಡ್ ಬಂದಾಗ ತುಂಬಾ ಅಪಘಾತಗೀಡಾದಾಗ ಆಂಬುಲೆನ್ಸ್ ಬಂದಾಗ ಬರಕ್ಕೆ ಜಾಗನೇ ಇರಲಿಲ್ಲ. ಆ ವ್ಯವಸ್ಥೆ ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ಕೂಡ ನಿಮ್ಗೆ ನಮ್ಮ ಮುಳಬಾಗಿಲು ತಾಲೂಕಿನ ಪರವಾಗಿ, ಕರ್ನಾಟಕ ರಕ್ಷಣೆ ಪರವಾಗಿ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದ ಹೇಳ್ತೀನಿ. ಅದರ ಜೊತೆಗೆ 24 ಗಂಟೆಗಳ ಸೇವೆ ಕರೆಂಟು ನಮ್ಮ ಸರ್ಕಾರಿ ಆಸ್ಪತ್ರೆ ಇಲ್ಲ. ಜನರೇಟರ್ ಇದೆ, 8 ಲಕ್ಷನೋ 10 ಲಕ್ಷ ಜನರೇಟರ್ ಇದೆ. ಕರೆಂಟ್ ಹೋದಾಗ ಅರ್ಧ ಗಂಟೆ 1 ಅವರ್ಗೆ ಅವ್ರಿದ್ದಾಗ ಆನ್ ಮಾಡ್ತಾ ಇದ್ರು. ಅದಕ್ಕೋಸ್ಕರ ತಾವು ಬಂದಿದ್ದ ತಮ್ಮ ಗಮನಕ್ಕೆ ನಾವು ತರ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೆ, ಯಾಕಂದ್ರೆ ನೀವು ಬೆಂಗಳೂರು ಸಿಟಿಯಲ್ಲಿ ಕಾರ್ಯನಿರ್ವಹಿಸಿ ಬಂದಿದ್ದೀರಾ, ತಮಗೆ ಅಲ್ಲಿನ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ನೀವು ಆ ರೋಗಿಗಳನ್ನ ನೋಡ್ಕೊಂಡು ಬಂದಿರ್ತೀರಾ. ಇಲ್ಲಿ ನಮ್ಮ ಚಿಕ್ಕ ಊರು ಮುಳಬಾಗಿಲು ತಾಲೂಕು, 3 ಲಕ್ಷ ಜನ ಇರುವಂತಹ ನಮ್ಮ ಮುಳಬಾಗಿಲು ತಾಲೂಕು, ತಮ್ಮ ಕೈಲಾದಷ್ಟು ಮಟ್ಟಿಗೆ ಈ ಕೆಲಸಗಳನ್ನೆಲ್ಲ ಮಾಡ್ಕೊಡ್ತೀರಾ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಏನು ನಮ್ಮ ತಾಲೂಕಿನ ಶಾಸಕರು ಕೂಡ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಹೋಗ್ತಿದ್ದಾರೆ. ಅವ್ರಿಗೆ ಹೆಮ್ಮೆ ಆಗುತ್ತೆ. ಒಂದು ಬೀದಿ ದೀಪಗಳನ್ನ ಅಳಿಸ್ಕೊಡ್ತಾ ಬರ್ತಾ ಇದ್ದಾರೆ. ಯಾವುದೂ ಮಾಡದೇ ಇರುವಂತಹ ಕೆಲಸ, ಬೀದಿ ದೀಪಗಳು ಮುಖ್ಯ ನಗರದಲ್ಲಿ ಬೀದಿ ದೀಪಗಳನ್ನ ಅಳವಡಿಸ್ಕೊಂಡು ಬರ್ತಿದ್ದಾರೆ.
ತುಂಬಾ ಬೆಳಕು ಕೊಡ್ತಾ ಇದೆ. ಅವ್ರು ಮಾಡಿರುವಂತಹ ಒಂದು ಕೆಲಸ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಹೋಗ್ತಿದ್ದಾರೆ. ಅವ್ರ ಬೆಂಬಲವನ್ನ ನಾವೆಲ್ಲರೂ ಯಾವತ್ತೂ ಸೂಚಿಸ್ತೀವಿ ಅಂತ ಈ ಸಂದರ್ಭ ಹೇಳ್ತಾ ನಾನು ಮತ್ತೊಮ್ಮೆ ಶಾಸಕರು ಮನವಿ ಮಾಡ್ಕೊಂತೀನಿ, ಮತ್ತೆ ವೈದ್ಯಾಧಿಕಾರಿ ಮುಖ್ಯಾಧಿಕಾರಿಗಳ ಪ್ರಕಾಶ್ ಅವರ ಮನವಿ ಮಾಡ್ಕೊಂತೀನಿ. ತಾವು ಖುದ್ದಾಗಿ ಸರ್ MLA ಸಾಹೇಬರಿಗೆ ಒಂದು ಮನವಿಯನ್ನ ಪತ್ರವನ್ನ ಹಾಕಿ ಹಾಸ್ಪಿಟಲ್ ಅನ್ನ ಕರ್ಕೊಂಡು ಅವ್ರಿಗೆ ಏನೇನು ವ್ಯವಸ್ಥೆ ಏನೇನು ಹೆಚ್ಚು ಕಡಿಮೆ ಇದೆ ತಮ್ಮ ಮುಖಾಂತರ ಹೇಳ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಂತ ಈ ಸಂದರ್ಭದಲ್ಲಿ ಎಲ್ಲಾ ರಕ್ಷಣಾ ವೇದಿಕೆ ಎಲ್ಲಾ ಸದಸ್ಯರು ಬಂದು ಈ ಒಂದು ನಮ್ಮ ಮುಖ್ಯಾಧಿಕಾರಿಗಳು ಬಂದಿದ್ದಾರೆ ಅಂದ್ರೆ ನಮ್ಗೆ ಖುಷಿ. ಯಾಕೆಂದ್ರೆ ನಿಮ್ಮ ಕರ್ತವ್ಯ ನೋಡ್ತಿದ್ರು, ಒಂದು ವಾರದಿಂದ ನೋಡ್ತಾ ಇದೀವಿ, ಒಂದು ವಾರ ಕಾಲ ಆಗಿದೆ ನಮ್ಮ ಪ್ರಕಾಶ್ ಸರ್ ಬಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಸಿಬ್ಬಂದಿಗಾಗ್ಲಿ ಎಲ್ಲರ ಜೊತೆನೆ ನಗುತ್ತಾ ಖುಷಿಯಿಂದ ಎಲ್ಲರೂ ಕೂಡ ನೀವು ಮುಂದೆ ಸಾಗಬೇಕು, ಎಲ್ಲ ಒಂದು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಹುದ್ದೆಯನ್ನು ಅಲಂಕರಿಸಬೇಕು. ಅದ್ರ ಜೊತೆಗೆ ಏನ್ ನೀವು ಕೆಲಸ ಮಾಡ್ತೀರಾ, ಡಿ ಗ್ರೂಪ್ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಅಡುಗೆ ಮಾಡೋರಾಗಿರ್ಬೋದು, ಮತ್ತೆ ಎಲ್ಲ ವಾರ್ಡ್ಗಳಲ್ಲಿ ಬೆಡ್ಶೀಟ್ ಚೇಂಜ್ ಮಾಡೋದಾಗಿರಲಿ, ತಲೆದಿಂಬೆ ಚೇಂಜ್ ಮಾಡೋದಾಗಲಿ, ಇಂಥ ಕೆಲಸಗಳೆಲ್ಲ ಮಾಡ್ತಿದ್ದಾರೆ. ಇದ್ರ ಹಿಂದೆ ಅಂತ ಡಾಕ್ಟರ್ ಮಾಡಿಲ್ಲ, ಅವ್ರು ಆಯ್ತು ಬಿಟ್ಬಿಟ್ಟು ಹೋಗ್ಬಿಟ್ರು, ಅವ್ರ ಕತೆ ನಂಗೆ ಬೇಡ. ನೀವು ಏನ್ ಬಂದಿರೋ ತಮ್ಮಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡ್ತೀನಿ ಸರ್, ತುಂಬಾ ತೊಂದರೆ ಆಗ್ತಾ ಇದೆ. ನಾವು ಯಾರಿಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಕಾಂಗ್ರೆಸ್ ಅವರು, ಬಿಜೆಪಿ, JDS ಅವರು ಎಲ್ಲರೂ ಇದ್ದಾರೆ ಸರ್, ಯಾರು ಬರಲ್ಲ ಸರ್. ಅವ್ರ ಕೆಲಸ ಏನಿದ್ರೆ ಮಾತ್ರ ಇಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಬಂದು ಮುಗಿಸ್ಕೊಂಡು ಹೋಗ್ತಾರತ್ತೆ. ತೀರಾ ಬಡವರು ಬರುವಂತ ರೋಗಿಗಳು ನಮ್ಮ ಸರ್ಕಾರಿ ಆಸ್ಪತ್ರೆ ಆಗಿದೆ. ದಯವಿಟ್ಟು ತಾವು ಎಷ್ಟು ದಿನಗಳ ಕಾಲ ಈ ಆಸ್ಪತ್ರೆಯಲ್ಲಿ ಇರ್ತೀರೋ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ನಿಮ್ಮ ಬೆನ್ನೆಲುಬಾಗಿ ನಾವು ಯಾವತ್ತೂ ಕರ್ನಾಟಕ ರಕ್ಷಣಾ ವೇದಿಕೆ ನೀವು ಎಷ್ಟೊತ್ತು ಕರೆ ಮಾಡಿದ್ರು ಕೂಡ ಅಷ್ಟೊತ್ತಿಗೆ ಬಂದು ನಿಮ್ ಬೆನ್ನೆಲುಬಾಗಿ ನಾವು ನಿಂತ್ಕೊಂತೀವಿ. ಒಳ್ಳೆ ಕೆಲಸಗಳನ್ನ ಮಾಡುವಂತ ಅಧಿಕಾರಿ ತಾವಾಗಿದ್ದೀರಿ. ತಾವು ಕನ್ನಡ ಪರ ಹೋರಾಟದಲ್ಲಿ ಕೂಡ ಇದ್ದೀರಾ. ಕನ್ನಡ ಒಂದು ಅಭಿಮಾನ ತುಂಬಾ ನಿಮ್ಗೆ ಇದೆ. ಒಂದು ನಮ್ಮ ನಾರಾಯಣಗೌಡರು ಕೂಡ ಆಶೀರ್ವಾದ ತಮಗಿದೆ. ಏನೇ ಒಂದು ಬೆಂಬಲ ಬೇಕಾದ್ರೂ ಕೂಡ ನಾವೆಲ್ಲರೂ ಸದ್ಯಕ್ಕೆ ಇಷ್ಟು ಮಾತ್ರ ಬಂದಿದ್ದೀವಿ. ಬೆಳಗ್ಗೆ 10 ಗಂಟೆಗೆ ಹೇಳಿದಾಗ ಒಂದು 50 ಜನ ನಾವು ಬಂದಿದ್ದೀವಿ ಎಂದು ಒಂದು ಕರೆ ಕೊಟ್ಟಾಗ ನಾರಾಯಣಗೌಡರಾಗ್ಲಿ ನಮ್ಮ ಎಲ್ಲಾ ನಗರ ಘಟಕ ಮಂಜಣ್ಣ ಫ್ರೆಂಡ್ಸ್ ಎಲ್ಲರೂ ಕೂಡ ಒಂದು ಕರೆ ಕೊಟ್ಟಾಗ ನೂರಾರು ಜನ ಬಂದು ನಿಮ್ ಬೆನ್ನೆಲುಬಾಗಿ ನಿಂತ್ಕೊಂತೀರಾ, ಬಡವರ ಪರವಾಗಿ ನೀವು ನಿಂತ್ಕೊಂತೀರಾ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಗೆ ಚಿಕ್ಕ ಕೆಲಸ ದೊಡ್ಡ ಕೆಲಸ ಏನಿಲ್ಲ, ಚಿಕ್ಕ ಕೆಲಸ ಚಿಕ್ಕ ಮಕ್ಳಿದ್ದಾರೆ. ನಾವೇ ಒಂದು ವಿಡಿಯೋ ಮಾಡಿದೀವಿ ಸರ್ ಮುಳಬಾಗಿಲು ನ್ಯೂಸ್ ಅಲ್ಲಿ. ಒಂದು ಚಿಕ್ಕ ಮಕ್ಳಿದೆ, ಕರೆಂಟ್ ಹೋಗಿ 40 ನಿಮಿಷ ಆಗಿದೆ ಸರ್. ಆ ಮಗು ಓ ಅಂತ ಅಳ್ತಾ ಇದೆ. 1 ಗಂಟೆಯಲ್ಲಿ ಹುಟ್ಟಿದಂತ ಮಗು, ಒಂದು ದಿನದಲ್ಲಿ ಹುಟ್ಟಿದಂತ ಮಗು, 10 ನಿಮಿಷದಲ್ಲಿ ಹುಟ್ಟಿದಂತ ಮಗುಗೆ ಕತ್ತಲಲ್ಲಿ ಹಾಕಿ ಅವರು ಆ ಸೊಳ್ಳೆಗಳು ಕಸ್ತಿತ್ತ ಓ ಅಂತ ಅಳ್ತಾ ಇದ್ವು ಸರ್. ಅದು ಕೂಡ ಒಂದು ವಿಡಿಯೋ ಮಾಡಿದ್ರಿ. ಆ ಒಂದು ಅವರು ಏನವರು ಹಿಂದೆ ಇದ್ದಾರೆ ಡಾಕ್ಟರ್, ಅವರು ಬೇರೆ ಕಡೆ ಹೋಗಿದ್ದಾರೆ, ಟ್ರಾನ್ಸ್ಫರ್ ಆಗಿದ್ದಾರೆ. ತಾವು ಬಂದಿದ್ದೀರಾ, ತಾವು ನಿಮ್ ಜೊತೆ ಬೆನ್ನೆಲುಬಾಗಿ ನಿಂತ್ಕೊಂತೀವಿ. ನಾನು ಯಾಕೆ ಇಷ್ಟೊತ್ತು ಮಾತಾಡ್ತಾ ಇದ್ದೀನಿ ಸರ್, ಕಣ್ಣಾರೆ ನಾನು ನೋಡಿ 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 ನನಗೆ ಬೇಜಾರಾಗ್ಬಿಟ್ಟಿದೆ. ಅದಕ್ಕೆ ನಾವು ಇಷ್ಟು ನೋವಿಂದ ಮಾತಾಡ್ತಾ ಇದೀವಿ. ಆದ್ರಿಂದ ನಾನು ಮಾತಾಡುವಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬಡವರ ಪರವಾಗಿ ನಾವು ಮಾತಾಡ್ತೀವಿ. ಬಡವರಿಗೋಸ್ಕರ ಯಾವತ್ತೂ ನಾವು ಹುಟ್ಟಿದೀವಿ, ಸಾಯಿದ್ದೀವಿ, ಸತ್ತೋಗ್ಬಿಡ್ತೀವಿ. ಇರೋ ತನಕ ಒಳ್ಳೆ ಕೆಲಸಗಳು ಮಾಡಬೇಕು. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮ ಬಾಳು, ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಒಂದು ಭಾವನೆ ಇಟ್ಕೊಂಡು ಕುವೆಂಪುರವ್ರು ಏನ್ ಹೇಳಿದ್ದಾರೆ, ಆ ಒಂದು ಮಾರ್ಗದರ್ಶನಕ್ಕೆ ನಾವೆಲ್ಲ ಹೋಗ್ಬೇಕು. ಹುಟ್ಟು ಸಾವುಗಳ ಮಧ್ಯೆ ಒಳ್ಳೆ ಹೆಸರನ್ನ ತಗೊಂಡ್ ಬರ್ತಾ ಇದೀವಿ. ಅದ್ರ ಜೊತೆಗೆ ಈ ಹುಟ್ಟು ಸಾವುಗಳ ಮಧ್ಯೆ ತೀರಾ ಬಡ ಕುಟುಂಬದಿಂದ ನಮ್ಮ ಡಾಕ್ಟರ್ ಪ್ರಕಾಶ್ ಸರ್ ಅವರು ಇವತ್ತು ಒಂದು ತಾಲೂಕಿಗೆ ನಮ್ಮ ನಗರ ಆಸ್ಪತ್ರೆಗೆ ಅಧಿಕಾರಿಯಾಗಿದ್ದಾರೆ. ಅವರ ಒಂದು ತೀರಾ ಬಡ ಕುಟುಂಬದಿಂದ ಬಂದು ಇವತ್ತು ಈ ಮಟ್ಟಿಗೆ ನಿಂತ್ಕೊಂಡಿದ್ದಾರೆ. ಎಷ್ಟು ಕಷ್ಟಪಟ್ಟು ಬಂದಿದ್ದಾರೆ ಅಂತ ನಮಗೆ ಗೊತ್ತಿರ್ತದೆ. ಆದ್ರಿಂದ ಆ ಕಷ್ಟದಿಂದ ಬಂದವ್ರಿಗೆ ಮಾತ್ರನೇ ಗೊತ್ತಾಗುತ್ತೆ ಬಡವರ ಕಷ್ಟ, ಇಲ್ಲ ಅಂದ್ರೆ ಗೊತ್ತಾಗಲ್ಲ. ದುಡ್ಡಿಂದ ಅಹಂಕಾರದಿಂದ ಬಂದವ್ರಿಗೆ ಏನು ಗೊತ್ತಾಗಲ್ಲ. ಒಂದು ಕಿವಿಲ್ ಕೇಳಿ ಒಂದು ಕಿವಿಲ್ ಬಿಟ್ಬಿಡ್ತಾರೆ. ಆದ್ರೆ ಪ್ರಕಾಶ್ ಸರ್ ಹಂಗಲ್ಲ. ಬಡ ಕುಟುಂಬದಿಂದ ಬಂದು ಬಡವರಿಗೋಸ್ಕರ, ಬಡವರ ದೀನದಲಿತರಿಗೋಸ್ಕರ, ಕೂಲಿ ಕಾರ್ಮಿಕರಿಗೋಸ್ಕರ ಆ ಬೆಂಗಳೂರು ಕೆಲಸ ಮಾಡಿ ನಮ್ಮ ಮುಳಬಾಗಿಲು ತಾಲೂಕು ಬಂದಿದ್ದಾರೆ. ನಿಜವಾಗ್ಲೂ ಕೂಡ ನಮ್ಗೆ ಹೆಮ್ಮೆ ಆಗುತ್ತೆ. ಮುಳಬಾಗಿಲು ಬಾಬಾ ಹೈದರಾಬಾದ್ ಗುರುಗಳ ಆಶೀರ್ವಾದ, ಕುರುಮಲ ಗಣಪತಿ ಆಶೀರ್ವಾದ, ಆಂಜನೇಯ ಸ್ವಾಮಿ ಆಶೀರ್ವಾದ ಸದಾ ನಿಮ್ಗೆ ಯಾವತ್ತೂ ಕೂಡ ಇರುತ್ತೆ. ಇವತ್ತು ನೀವು ಇಲ್ಲಿ ಮುಖ್ಯ ಅಧಿಕಾರಿ ಆಗಿದ್ದೀರಾ ಸರ್ಕಾರಿ ಆಸ್ಪತ್ರೆ ಮುಳಬಾಗಿಲಿಗೆ. ಮುಂದಿನ ದಿನಗಳಲ್ಲಿ ಬಾಬಾ ಹೈದರಾಬಾದ್ ಮತ್ತೆ ನಮ್ಮ ಕುರುಮಲ ಗಣಪತಿ ಆಂಜನೇಯ ಸ್ವಾಮಿ ಆಶೀರ್ವಾದ ಸದಾ ನಿಮ್ಗಿದ್ದು ನಮ್ಮೆಲ್ಲರ ಆಶೀರ್ವಾದ ಮುಳಬಾಗಿಲು ತಾಲೂಕಿನ ಕೂಲಿ ಕಾರ್ಮಿಕರ ಮತ್ತೆ ಬಡವರದು ಎಲ್ಲರೂ ಆಶೀರ್ವಾದ ತಮಗಿರ್ತದೆ. ಮುಂದಿನ ಇಲ್ಲಿ ನೀವು ಕಾರ್ಯನಿರ್ವಹಿಸಿ ಮುಂದಿನ ದಿನ ಹೋದಾಗ ಒಳ್ಳೆ ಅಧಿಕಾರಿಯಾಗಿ ನಿಮ್ಮನ್ನು ಗಳಿಸ್ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ. ಆದ್ರಿಂದ ನನ್ನ 2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಕೂಡ ಅನ್ಸುತ್ತಾ ನಾನು ಏನಾದ್ರೂ ಮಾತಾಡೋದು ತಪ್ಪಿದೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾನು 2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಆಡಳಿತ ಅಧಿಕಾರಿಯಾಗಿರುವಂತಹ ಸತೀಶ್ ಸರ್ ಅವ್ರಿಗೆ, ನಮ್ಮ ನೂತನವಾಗಿ ಬಂದಿರುವಂತಹ ಪ್ರಕಾಶ್ ಸರ್ ಅವ್ರಿಗೆ, ಮತ್ತೆ ಅಬೂಬಕರ್ ಸಿದ್ದಿಕ್ ಸರ್ ಅವ್ರಿಗೆ, ಮತ್ತೆ ಶೈಲಾ ಮೇಡಮ್ ಅವ್ರಿಗೆ, ಮತ್ತೆ ಇಲ್ಲಿನ ಎಲ್ಲಾ ಸಿಬ್ಬಂದಿ ವರ್ಗದವ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಇದರ ಜೊತೆಗೆ ಫ್ರಾನ್ಸಿಸ್ ಮಂಜಣ್ಣ, ಶಂಕರಣ್ಣ, ನಮ್ಮ ಬಾಬಣ್ಣ, ಮತ್ತೆ ಮೆಡಿಕಲ್ ಅಯಾಜಣ್ಣ, ಶಂಕರಣ್ಣ, ಸೈಫಣ್ಣ, ಬ್ಯಾಟ್ರಿ ಸೈಫಣ್ಣ, ಮತ್ತೆ ರೋಷನ್ ಅಣ್ಣ, ವಿರೂಪಾಕ್ಷಿ, ಲಿಯೋ, ಮತ್ತೆ ಎಲ್ಲರೂ ಕೂಡ ಸುಕುಮಾರ್, ವಾಸು ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕೆ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ಮತ್ತೊಮ್ಮೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ TN ನಾರಾಯಣಗೌಡ ನೆನಪು ಮಾಡ್ಕೊಂತ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಗಣಪತಿ, ನಮಸ್ಕಾರ.